ಮೇಡಮ್, ನೀವು ನಮ್ಮ ರಾಜ್ಯಕ್ಕೆ ಮೊದಲನೇ ಮಹಿಳಾ ಮುಖ್ಯಮಂತ್ರಿ ಆಗಬೇಕು ಅನ್ನೋದೇ ನಮ್ಮ ಆಸೆ. ಅದಕ್ಕೋಸ್ಕರ ನಾವು ರಕ್ತ ಬೇಕಿದ್ರೂ ಸುರಿಸ್ತೀವಿ. ಹೌದು ಮೇಡಮ್, ನಿಮ್ಮ ಮುಂದೆ ಆ ಚಿಕ್ಕ ಹುಡುಗಿ ಗೆಲ್ಲಕ್ಕಾಗುತ್ತಾ? ನಿಮ್ಮ ತಮ್ಮ ವೀರೇಂದ್ರ ಸರ್ ದೇಸಾಯಿ ಸಪೋರ್ಟ್ ಇರ್ಬೋದು, ಆದರೆ ನಾವು ಅದನ್ನೆಲ್ಲ ಮೀರಿ ಬೆಳಿಬೇಕು ಮೇಡಮ್. ಅವರು ಕೆಟ್ಟ ಹೆಸರು ತಂದಾದ್ರೂ ಸರಿ, ನಿಮ್ಮ ಹೆಸರು ಓಡೋ ಥರ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಂಥವ್ರ ಸಪೋರ್ಟಿಂದ ನಾನು ಈ ಎಲೆಕ್ಷನಲ್ಲಿ ಗೆಲ್ತೀನಿ ಅನ್ನೋ ನಂಬಿಕೆ ನನಗೆ ತುಂಬ ಜಾಸ್ತಿ ಆಗ್ತದೆ. ಹೌದು ಮೇಡಮ್, ನಾವು ನಿಮ್ಮನ್ನ ಗೆಲ್ಲಿಸ್ತೀವಿ ಮೇಡಮ್. ಎದುರಾಳಿಗಳು ಯಾರೇ ಬಂದರೂ ಸರಿ, ಅವ್ರನ್ನ ಹೊಡೆದು ಜೈಲಿಗೆ ಹೋದ್ರೂ ಸರಿ ಮೇಡಮ್, ನೀವು ಮಾತ್ರ ಗೆಲ್ಲೇಬೇಕು. ಹೊಡಿಯೋ ಸಮಯ ಬಂದಾಗ ನಾನು ಹೇಳ್ತೀನಿ, ಆವಾಗ ನೀವು ಆ ಕೆಲಸ ಮಾಡಿದ್ರೆ ಸಾಕು. ಮಾಡಿ ಹೊರಡೋಣ. ಇವತ್ತು ತುಂಬ ಇಂಪಾರ್ಟೆಂಟ್ ಪ್ರಚಾರ. ಇವರೆಲ್ಲ ನಮ್ಮ ಜೊತೆ ಬರ್ತಿದ್ದಾರೆ. ಹುಚ್ಚ ಅಭಿಮಾನಿ ಅಂತ ಹೇಳ್ತಾರಲ್ಲ, ಹಾಗೆ ಇವರು ನಮ್ಮ ಬಗ್ಗೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ. ಸೊ ಲೆಟ್ಸ್ ಗೋ. ಮದನ್ ಸರ್, ನಿಮ್ಮ ತಾಯಿಯವ್ರು ಗೆದ್ರೆ ತಾನೆ ನಮ್ಮ ಕೆಲಸ ಎಲ್ಲ ಈಸಿಯಾಗಿ ಆಗೋದು. ಮೇಡಮ್, ಮದನ್ ಸರ್ ಒಬ್ರಿದ್ರೆ ಸಾಕು, ನಮ್ಮ ಸಪೋರ್ಟ್ ಎಲ್ಲ ನಿಮ್ಗೆ ಬೇಕಾಗೇ ಇಲ್ಲ ಅಲ್ವಾ? ಎಲ್ಲ ಅವರೇ ಹ್ಯಾಂಡಲ್ ಮಾಡಿಬಿಡ್ತಾರೆ. ನಿಜ, ಇವನು ನನಗೆ ತುಂಬ ಇಂಪಾರ್ಟೆಂಟು. ನನ್ನ ಶಕ್ತಿನೇ ಇವನು. ಇವನಿದ್ರೆ ನಾನು ಏನು ಬೇಕಾದರೂ ಸಾಧಿಸ್ಬೋದು. ಮಾಡಿ, ಇವತ್ತು ಪ್ರಚಾರ ತುಂಬ ಜೋರಾಗಿ ನಡಿಬೇಕು. ಮಾಮ್, ಇವತ್ತು ನಾನು ಪ್ರಚಾರಕ್ಕೆ ಬರೋಕ್ಕಾಗ್ತಿಲ್ಲ. ಏನು ಹೇಳ್ತಿದ್ಯಾ ಮಾಡಿ? ಇವತ್ತಿನ ಪ್ರಚಾರ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿದ್ಯಾ? ನೀನು ಬರಲ್ಲ ಅಂತ ಹೇಳ್ತಿದ್ಯಾ? ಸಾರಿ ಮಾಮ್, ಸಾವಿತ್ರಿಗೆ ಹೆಲ್ತ್ ಅಪ್ಸೆಟ್ ಆಗಿದೆ. ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಲೇಬೇಕು. ಇವತ್ತು ಡಾಕ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಮಾಡಿ, ನೀನು ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಅವಳನ್ನ ತಲೆ ಮೇಲೆ ಇಟ್ಕೊಂಡು ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತೀಯಾ? ಇಲ್ವಲ್ಲ, ಯಾವ್ದಾದ್ರು ಕೆಲ್ಸದವ್ರ ಜೊತೆ ಕಳಿಸು. ಮಾಮ್ ಪ್ಲೀಸ್. ಐ ನೋ ಮಾಡಿ. ನೋಡು, ಇವರೆಲ್ಲ ನನಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಗೊತ್ತಾ? ನಾನು ಗೆಲ್ಬೇಕು ಅಂತ ಪ್ರತಿದಿನ ವರ್ಕ್ ಮಾಡ್ತಿದ್ದಾರೆ. ಅಂಥದ್ರಲ್ಲಿ ನೀನ್ ನನ್ನ ಮಗ ಆಗಿ ಸಪೋರ್ಟ್ ಮಾಡದೆ ಹಿಂದೆ ಉಳಿದು ಬಿಟ್ರೆ ಹೇಗೆ? ಮಾಮ್, ನಾನೇನು ದೂರ ಹೋಗ್ತಿಲ್ಲ. ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದು ನಿನ್ನ ಜೊತೆ ಜಾಯ್ನ್ ಆಗ್ತೀನಿ. ಹೋಗ್ಲಿ ಬಿಡಿ ಮೇಡಮ್, ನಿಮ್ಮ ಸೊಸೆಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಆಮೇಲೆ ಕೆಟ್ಟ ಹೆಸರು ನಿಮಗೆ ಅಲ್ವಾ? ಮದನ್ ಸರ್, ನೀವು ಆದಷ್ಟು ಬೇಗ ಹಾಸ್ಪಿಟಲ್ಗೆ ಹೋಗಿ ಬಂದ್ಬಿಡಿ. ಸರಿ ಮಾಡಿ, ನಾನು ನಿನಗೋಸ್ಕರ ವೆಯ್ಟ್ ಮಾಡ್ತಿರ್ತೇನೆ. ಆದರೆ ಒಂದು ಮಾತು, ಇನ್ನು ಮುಂದೆ ಈ ಥರ ಬೇಡದಿರೋ ಜವಾಬ್ದಾರಿಗಳನ್ನೆಲ್ಲ ತಗೋಬೇಡ. ಯು ಗಾಟ್ ಇಟ್? ಸರಿ ಮಾಮ್, ಆದಷ್ಟು ಬೇಗ ಹೋಗಿ ಬರ್ತೀನಿ. ಸರಿ, ನಾವು ಹೊಡೋಣ. ಸಾವಿತ್ರಿ, ಮಾಮ್ ಎಲೆಕ್ಷನ್ ಪ್ರಚಾರಕ್ಕಂತ ಹೋಗಿದ್ದಾರೆ. ನಾವು ಆದಷ್ಟು ಬೇಗ ಮಗು ನಾಮಕರಣನ ಮುಗಿಸ್ಕೊಂಡು ಬಂದ್ಬಿಡೋಣ. ಹೌದು ಹೌದು, ಸುಬ್ಬು ಅಣ್ಣನು ಕಾಲ್ ಮಾಡಿದ್ರು. ನಮಗೋಸ್ಕರ ಎಲ್ಲರೂ ಕಾಯ್ತಾ ಇರ್ತಾರೆ. ಮತ್ತೆ ಯಾಕೆ ನಿಂತಿದ್ಯಾ? ಬೇಗ ಹೋಗಿ ರೆಡಿಯಾಗಿ ಮಗುನು ಕರ್ಕೊಂಡು ಬಾ. ನೀವು ಬನ್ನಿ. ನಡಿ ನಡಿ. ಓಹೋ ಸುಬ್ಬು, ಏನೋ ಇದು ಇಷ್ಟು ಗ್ರ್ಯಾಂಡಾಗಿ ಅಲಂಕಾರ ಮಾಡಿದ್ದೀರಾ? ನಿನಗೂ ಶ್ರಾವಣಿ ಅಮ್ಮವ್ರಿಗೆ ಒಂದು ಮಗು ಆಗಿದ್ರೆ ಇದೇ ಥರ ಗ್ರ್ಯಾಂಡಾಗಿ ನಾಮಕರಣ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಅದಕ್ಕಿಂತ ಮುಂಚೆ ಆ ಭಗವಂತ ಸಾವಿತ್ರಿ ಮೂಲಕವಾಗಿ ನಮ್ಮ ಆಸೆನ ಈಡೇರಿಸಿದ್ದಾನೆ. ಹೌದು ಕಣ್ರಿ, ಸಾವಿತ್ರಿ ಮಗು ನಾಮಕರಣ ಆಗ್ತಿದ್ದಾಗೆ ನಮ್ಮ ಮಗು ನಾಮಕರಣನೂ ಮಾಡಿ ಮುಗಿಸ್ಬಿಟ್ರೆ ಆಯ್ತು. ಸರಿ ಹೋಯ್ತು ಅಮ್ಮ. ಮಗು ಹುಟ್ಟೋದಕ್ಕೂ ಮುಂಚೆ ಡೈಪರ್ ಆರ್ಡರ್ ಮಾಡ್ತಾರಲ್ಲ, ಹಂಗಾಯ್ತು ನಿನ್ ಕತೆ. ಇದೇನಿದು ಸುಬ್ಬು, ಡೈಪರ್ ಆರ್ಡರ್ ಮಾಡೋದಾ? ಅಲ್ಲ ಕಣೋ, ಗಾದೆ ಮಾತೆ ಬದಲಾಯಿಸ್ಬಿಟ್ಟಿಯಲ್ಲೋ. ಈಗೆಲ್ಲ ಅಪ್ಡೇಟ್ ಆಗಿದೆಯಲ್ಲ, ಹಂಗೆ ಗಾದೆನೂ ಅಪ್ಡೇಟ್ ಆಗಿದೆ. ಎಲ್ಲ ಅಪ್ಡೇಟ್ ಆಗ್ತಾ ಇದೆಯಪ್ಪ. ಆದರೆ ನೀನು ಶ್ರಾವಣಿ ಅಪ್ಪ ಅಮ್ಮ ಆಗಿ ಅಪ್ಡೇಟ್ ಆಗೋದು ಯಾವಾಗ? ಏನ್ ಮಗಳೇ, ನಿಮ್ ತಂದೆ ಹೇಳಿದ್ ಕೇಳಿಸ್ಲಿಲ್ವಾ? ಉತ್ತರ ಕೊಡದೆ ಹಾಗೆ ನಿಂತಿದ್ಯಾ? ಅತಿ ಶೀಘ್ರದಲ್ಲೇ ನಿರೀಕ್ಷಿಸಿ. ಅದು ಸರಿ, ನೀವು
ಈ ಸಾವಿತ್ರಿ ಮಗುಗೆ ನಾಮಕರಣ ಏರ್ಪಾಡು ಮಾಡ್ಕೊಂಡಿದ್ದೀರಲ್ಲ, ಈ ವಿಷಯ ವಿಜಯಾಂಬಿಕಾಗ್ ಗೊತ್ತಾ ಅಥವಾ ಅವಳದೇ ಇದು ಪ್ಲಾನಾ? ನನಗೇನು ಹಾಗೆ ಅನ್ನಿಸ್ತಾ ಇಲ್ಲ ಅಪ್ಪ. ಆ ಮದನ್ನು ವಿಜಯಾಂಬಿಕಾ ಮಾತಿಗೆ ಬಗ್ಬೋದು, ಆದರೆ ಸಾವಿತ್ರಿ ಅವಳ ಮಾತನ್ನ ಕೇಳಿಕೊಂಡು ನಮ್ಮ ಹತ್ರ ಸುಳ್ಳು ಹೇಳಲ್ಲ. ಹೌದು ಯಜಮಾನ್ರೆ, ಇದನ್ನ ನಾವು ಮನಸ್ಫೂರ್ತಿಯಾಗೆ ಮಾಡ್ತಾ ಇದ್ದೀವಿ. ಸಾವಿತ್ರಿ ನನಗೆ ಅಣ್ಣ ಅಂತ ಕರೆದ ಮೇಲೆ ಅವಳಿಗಿದು ತವರು ಮನೆ ಇದ್ದಂಗೆ. ಅದಕ್ಕೆ ಎಷ್ಟೇ ಕಷ್ಟ ಆದರೂ ಅವಳ ಮಗು ನಾಮಕರಣನ ಇಲ್ಲೇ ಮಾಡಬೇಕು ಅಂತ ನಾವು ಗಟ್ಟಿ ಮನಸ್ಸಿಂದ ಡಿಸೈಡ್ ಮಾಡ್ಬಿಟ್ಟಿದ್ದೀವಿ. ಒಳ್ಳೇದು ಸುಮ. ಆ ವಿಜಯಾಂಬಿಕಾ ಮದನ್ ಏನೇ ದ್ರೋಹ ಅನ್ಯಾಯ ಮಾಡಿದ್ರು ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಮಗುಗೋಸ್ಕರ ಈ ಕೆಲಸ ಮಾಡ್ತಾ ಇದೆಯಲ್ಲ, ಇದು ನಿಜವಾಗ್ಲೂ ಪುಣ್ಯದ ಕೆಲಸ ಅಲ್ವಾ? ಮತ್ತೆ ಒಳ್ಳೆ ಕಾರ್ಯ ಮಾಡುವಾಗ ಯಾರಾದರೂ ಕೆಟ್ಟದ್ದು ಯೋಚನೆ ಮಾಡಿದ್ರೆ ಕರ್ಮ ಸುಮ್ಮನೆ ಬಿಡುತ್ತಾ? ಆ ಮಗು ನಾಮಕರಣ ಮಾಡಿ ಒಳ್ಳೆ ಮನಸ್ಸಿಂದ ಎಲ್ಲರೂ ಹಾರೈಸೋಣ. ಅವ್ರ ಅಪ್ಪನ ಥರ ಅವ್ರ ಅಜ್ಜಿ ಥರ ಆ ಮಗು ಆಗದೇ ಇರಲಿ. ಆ ಮಗು ಒಳ್ಳೆ ಸಂಸ್ಕಾರದಲ್ಲಿ ಬೆಳಿಬೇಕು. ಆದ್ರೂ ಆ ಮದನ್ಗೆ ಇದೆಲ್ಲದರ ಹಿಂದೆ ಏನು ಕೆಟ್ಟ ಆಲೋಚನೆ ಇಲ್ಲ ಅಂತೀರಾ? ಖಂಡಿತ ಇಲ್ಲ. ಮಗು ಮೇಲಾಣೆ, ಆ ಥರ ಕೆಟ್ಟ ಉದ್ದೇಶ ಯಾವುದೂ ಇಲ್ಲ. ಈಗ ಒಳಗೆ ಬನ್ನಿ. ಎಲ್ಲಿ ಕೊಡು. ಮಗು ಎಷ್ಟು ಮುದ್ದಾಗಿದೆ. ಶ್ರಾವಣಿ, ನನ್ನ ಮಗುಗೆ ನಿಮ್ಮ ಗುಣನೇ ಬರಬೇಕು. ಅದಕ್ಕೆ ನೀವೇ ನಾಮಕರಣ ಮಾಡಬೇಕು ಅಂತ ನಾವಿಬ್ರು ಇಲ್ಲಿಗೆ ಕರ್ಕೊಂಬಂದಿತ್ತು. ಯೋಚನೆ ಮಾಡಬೇಡ ಸಾವಿತ್ರಿ, ಮಗುಗೆ ಒಳ್ಳೆ ಗುಣನೇ ಬರುತ್ತೆ. ಹೌದು ಸಾವಿತ್ರಿ, ಮಗುನ ನೀನು ಬೆಳೆಸೋದ್ರಿಂದ ನಿನ್ನ ನಡವಳಿಕೆ, ನಿನ್ನ ಸ್ವಭಾವನೇ ಮಗುಗೂ ಬರುತ್ತೆ.